ಇಂದು ದೇವರ ಮಾರ್ಗಗಳಲ್ಲಿ ನಡೆಯುವ ನೀತಿವಂತರು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ದೇವರ ಮಾರ್ಗವು ನಮಗೆ ಸನ್ಮಾರ್ಗಗಳ ಬಗ್ಗೆ ಶಿಕ್ಷಣ ನೀಡುವ ಪಾಠಗಳನ್ನು ಒಳಗೊಂಡಿದೆ ಎಂದು ಹೇಳಬಹುದು. ಸತ್ಯವೇದದಲ್ಲಿ ನೀತಿವಂತರು ಮತ್ತು ದುಷ್ಟರು ಯಾರು ಎಂಬುದರ ಕುರಿತು ಅನೇಕ ಬೋಧನೆಗಳು ಮತ್ತು ಉದಾಹರಣೆಗಳಿವೆ. ದುಷ್ಟರು ದೇವರನ್ನು ತ್ಯಜಿಸುವ ಜನರು ಎಂದು ಸತ್ಯವೇದವು ಪರಿಗಣಿಸುತ್ತದೆ. ಈ ದುಷ್ಟ ಜನರು ದೇವರನ್ನು ಗೌರವಿಸುವುದಿಲ್ಲ ಅಥವಾ ದೇವರಿಗೆ ಭಯ ಪಡುವುದಿಲ್ಲ. ಅವರಿಗೆ ದೇವರ ಭಯವಿಲ್ಲದ ಕಾರಣ ಅವರು ಕೊನೆಯಲ್ಲಿ ದೇವರನ್ನು ತೊರೆಯುವ ಸ್ಥಿತಿಗೆ ಬರುತ್ತಾರೆ. ಈ ಕಾರಣದಿಂದಲೇ ಅವರು ಸಹಜವಾಗಿ ಯಾವುದೇ ಆಜ್ಞೆಗಳನ್ನು ಹಿಂಬಾಲಿಸಲು ಅಥವಾ ದೇವರು ನಮಗಾಗಿ ಸ್ಥಾಪಿಸಿದ ಅವರ ಆಜ್ಞಾವಿಧಿಗಳನ್ನು ಅನುಸರಿಸಲು ವಿಫಲರಾಗುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸುತ್ತಲೂ ಇಂತಹ ಜನರನ್ನು ಕಾಣಬಹುದು. ಪರಿಣಾಮವಾಗಿ 2 ಥೆಸಲೋನಿಕದವರಿಗೆ ಅಧ್ಯಾಯ 1ರಲ್ಲಿ ಕೊನೆಯ ನ್ಯಾಯ ತೀರ್ಪಿನ ದಿನದಂದು ದೇವರು ತನಗೆ ಭಯಪಡದವರನ್ನು ಮತ್ತು ದೇವರ ಚಿತ್ತವನ್ನು ಪಾಲಿಸದವರನ್ನು ಶಿಕ್ಷಿಸುತ್ತಾರೆ ಎಂದು ಹೇಳುತ್ತದೆ. ಹಿಂದೆ ನಾವು ದುಷ್ಟತನದ ಕಡೆಗೆ ನಿಂತು ಪಾಪಿಗಳಾಗಿದ್ದೆವು. ಆದರೆ ದೇವರು ನಮ್ಮನ್ನು ಕರೆದು ನೀತಿಯ ಮಾರ್ಗವನ್ನು ತೆರೆದು ಕಲಿಸಿದರು. ಇದರಿಂದ ನಾವು ದೇವರ ನೀತಿವಂತ ಜನರೆಂದು ಅಂಗೀಕರಿಸಲ್ಪಟ್ಟವರಾಗಿ ಜೀವಿಸಬಹುದು. ಆದ್ದರಿಂದ ದೇವರು ನಮಗೆ ಜೀವಿಸಲು ಮತ್ತು ನಡೆಯಲು ತಿಳಿಸಿದ ಮಾರ್ಗಗಳನ್ನು ನಾವು ಅನುಸರಿಸಲು ಪ್ರಾರಂಭಿಸಿದಾಗ ನಾವು ಸಧರ್ಮದಲ್ಲಿ ನಡೆಯುವವರು ಎಂದು ಪರಿಗಣಿಸಲ್ಪಡುತ್ತೇವೆ, ಅಲ್ಲವೇ? ಆದ್ದರಿಂದ ಇಂದು ದೇವರ ಮಾರ್ಗಗಳಲ್ಲಿ ನಡೆಯುವ ನೀತಿವಂತರು ಎಂಬ ಶೀರ್ಷಿಕೆಯ ಪ್ರಸಂಗದ ಮೂಲಕ ದೇವರ ವಾಕ್ಯವನ್ನು ಕಲಿಯೋಣ. ಹೋಶೇಯ ಅಧ್ಯಾಯ 14 ವಚನ 9 ನೋಡೋಣ. ಹೋಶೇಯ ಅಧ್ಯಾಯ 14 ವಚನ 9 ಹೀಗೆ ಹೇಳುತ್ತದೆ: ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸುವರು, ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು, ದುರ್ಮಾರ್ಗಿಗಳು ಎಡವಿ ಬೀಳುವರು. ಈ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳಿದರೆ ಅದನ್ನು ಹೀಗೆ ಹೇಳಬಹುದು: ನೀತಿವಂತರು ಮಾತ್ರ ದೇವರ ಮಾರ್ಗಗಳಲ್ಲಿ ನಡೆಯುವರು, ಆದರೆ ಪಾಪಿಗಳು ಎಂದಿಗೂ ದೇವರ ಮಾರ್ಗಗಳಲ್ಲಿ ನಡೆಯುವುದಿಲ್ಲ. ದುಷ್ಟರನ್ನು ಮತ್ತು ನೀತಿವಂತರನ್ನು ಗುರುತಿಸುವ ಮಾನದಂಡಗಳು ಅವರು ದೇವರ ಮಾರ್ಗಗಳನ್ನು ಅನುಸರಿಸುತ್ತಾರೆಯೇ ಅಥವಾ ಇಲ್ಲವೇ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಹೋಶೇಯ ಅಧ್ಯಾಯ 14 ವಚನ 9 ಹೀಗೆ ವಿವರಿಸುತ್ತದೆ: ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು, ದುರ್ಮಾರ್ಗಿಗಳು ಎಡವಿ ಬೀಳುವರು. ನಾವು ದೇವರನ್ನು ಸ್ವಲ್ಪವಾಗಿ ಮಾತ್ರ ಅನುಸರಿಸುತ್ತಿದ್ದರೆ ಮತ್ತು ನಮ್ಮ ನಂಬಿಕೆಯ ಜೀವನದ ಕೆಲವು ವಿಷಯಗಳಲ್ಲಿ ನಾವು ಕೊರತೆಯುಳ್ಳವರಾಗಿದ್ದರೆ ನಾವು ಆ ವಿಷಯಗಳನ್ನು ಪರಿಶೀಲಿಸಲು ಪ್ರಾರಂಭಿಸಬೇಕು. ಹಾಗೂ ನನ್ನ ನಂಬಿಕೆಯ ಅನೇಕ ವಿಷಯಗಳಲ್ಲಿ ನಾನು ಇನ್ನೂ ರೂಪಿಸಲ್ಪಡಬೇಕು ಮತ್ತು ಶುದ್ಧೀಕರಿಸಲ್ಪಡಬೇಕು ಎಂದು ಯಾವಾಗಲೂ ಯೋಚಿಸಬೇಕು. ಇದು ಸತ್ಯವಾಗಿದ್ದರೂ ದೇವರು ಇನ್ನೂ ನಮ್ಮನ್ನು ನೀತಿವಂತರೆಂದು ಪರಿಗಣಿಸುತ್ತಾರೆ. ನಾವೆಲ್ಲರೂ ಪಾಪಿಗಳಾಗಿದ್ದರೆ ದೇವರು ನಮ್ಮನ್ನು ನೀತಿವಂತರೆಂದು ಏಕೆ ಕರೆಯುತ್ತಾರೆ ಎಂದು ನೀವು ಕೇಳಬಹುದು. ಹೌದು, ನಾವು ಹಿಂದೆ ದುಷ್ಟತನದ ಕಡೆಗೆ ನಿಂತಿದ್ದ ಪಾಪಿಗಳು. ನಾವು ದೇವರ ದೃಷ್ಟಿಯಲ್ಲಿ ದುಷ್ಟತನದ ಮಾರ್ಗಗಳನ್ನು ಅನುಸರಿಸಿದವರು. ಆದ್ದರಿಂದ ರೋಮಾಪುರದವರಿಗೆ ಅಧ್ಯಾಯ 3ರಲ್ಲಿ ಈ ಭೂಮಿಯ ಮೇಲೆ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂದು ಹೇಳುತ್ತದೆ. ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ಮತ್ತು ದುಷ್ಟ ಮಾರ್ಗಗಳಲ್ಲಿ ನಡೆದಿದ್ದೇವೆ. ನಾವು ದೇವರ ಮುಂದೆ ಪಾಪವಿಲ್ಲದವರು ಎಂದು ಹೇಳಿಕೊಂಡರೆ ನಾವು ಯಾವ ರೀತಿಯ ವ್ಯಕ್ತಿಯಾಗುತ್ತೇವೆ? ನಾವು ಸುಳ್ಳುಗಾರರು ಎಂದು ಕರೆಯಲ್ಪಡುತ್ತೇವೆ. ನಿಜವಾಗಿಯೂ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ಮತ್ತು ನಾವು ಕೆಟ್ಟವರು ಮತ್ತು ದುಷ್ಟರು ಎಂದು ಪರಿಗಣಿಸಲ್ಪಟ್ಟ ಜನರ ಗುಂಪಿಗೆ ಸೇರಿದ್ದೇವೆ. ನಾವು ಅಂತಹ ಸ್ಥಿತಿಯಲ್ಲಿದ್ದರೆ ನಾವು ಯಾವಾಗಲೂ ಹಂಬಲಿಸುತ್ತಿದ್ದ ಪರಲೋಕ ರಾಜ್ಯಕ್ಕೆ ಹಿಂತಿರುಗಲು ಸಾಧ್ಯವಾಗುತ್ತದೆ? ಈ ಪ್ರಶ್ನೆಯ ಕುರಿತು ಯೇಸು ಒಂದು ನಿರ್ದಿಷ್ಟ ಉತ್ತರವನ್ನು ಕೊಟ್ಟರು. ಮತ್ತಾಯನ ಸುವಾರ್ತೆ ಅಧ್ಯಾಯ 5 ವಚನ 20ರಲ್ಲಿ ದೇವರ ವಾಕ್ಯವನ್ನು ನೋಡೋಣ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಈ ಭೂಮಿಯ ಮೇಲೆ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಪಾಪವಿಲ್ಲ ಎಂದು ಹೇಳಿಕೊಳ್ಳುವವರು ಸುಳ್ಳುಗಾರರಾಗಿದ್ದಾರೆ. ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡರೆ ಎಲ್ಲ ಮನುಷ್ಯರು ಪಾಪಿಗಳು ಮತ್ತು ದುಷ್ಟ ಮಾರ್ಗಗಳಲ್ಲಿ ನಡೆದವರು ಎಂದು ಸತ್ಯವೇದ ನಮಗೆ ಕಲಿಸುತ್ತದೆ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ.
ಎಂಬ ಯೇಸುವಿನ ಮಾತುಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಮತ್ತಾಯ ಅಧ್ಯಾಯ 7 ಓದುವ ಮೂಲಕ ನಾವು ಈ ವಿಷಯವನ್ನು ಮತ್ತಷ್ಟು ಕಲಿಯೋಣ ಮತ್ತು ದೇವರ ಮುಂದೆ ನಮ್ಮ ನೀತಿಯ ಪುರಾವೆಯಾಗಿ ನಾವು ಯಾವ ರೀತಿಯ ಕೃತ್ಯಗಳು ಮತ್ತು ನಡವಳಿಕೆಯನ್ನು ಹೊಂದಿರಬೇಕು ಎಂಬುದನ್ನು ಇನ್ನೂ ಹೆಚ್ಚು ಅರ್ಥ ಮಾಡಿಕೊಳ್ಳೋಣ. ಮತ್ತಾಯ ಅಧ್ಯಾಯ 7 ವಚನ 21ರಲ್ಲಿ ದೇವರ ವಾಕ್ಯಗಳನ್ನು ಓದೋಣ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು. ಇಲ್ಲಿ ಧರ್ಮವನ್ನು ಮೀರಿ ನಡೆಯುವವರು ಎಂಬ ಪದವನ್ನು ಬೇರೆ ಭಾಷಾಂತರದಲ್ಲಿ ಅಧರ್ಮಿಗಳು ಎಂದು ವಿವರಿಸಲಾಗಿದೆ. ದುಷ್ಟರು ಎಂದರೆ ನೀತಿಯನ್ನು ಅಭ್ಯಸಿಸುವವರು ಎಂಬುದಕ್ಕೆ ವಿರುದ್ಧ ಪದವಾಗಿದೆ. ಹಾಗಾದರೆ ದುಷ್ಟತನವನ್ನು ಮಾಡುವ ಜನರನ್ನು ದೇವರು ಹೇಗೆ ಪರಿಗಣಿಸುತ್ತಾರೆ? ಅವರು ದೇವರ ಪವಿತ್ರ ಆಜ್ಞಾವಿಧಿ ನಿಯಮಗಳನ್ನು ಅಭ್ಯಸಿಸದ ಜನರು. ದೇವರು ಅವರನ್ನು ಅಧರ್ಮಿಗಳು ಮತ್ತು ಧರ್ಮವನ್ನು ಮೀರಿ ನಡೆಯುವವರು ಎಂದು ವಿವರಿಸಿದ್ದಾರೆ. ದೇವರು ಅವರಿಗೆ, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳುತ್ತಾರೆ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ಯೇಸು ಹೇಳಿದರು. ಯೇಸು ಹೇಳಿದ ನೀತಿಯು ನಾವು ಪರಲೋಕ ರಾಜ್ಯದಲ್ಲಿ ಸೇರಲು ಅನುಮತಿಸುವ ಅಥವಾ ತಡೆಯುವ ಅತ್ಯಂತ ಪ್ರಮುಖ ಮತ್ತು ನಿರ್ಣಾಯಕ ಅಂಶವಾಗಿದೆ ಎಂದು ನಾವು ಹೇಳಬಹುದು, ಅಲ್ಲವೇ? ಹಾಗೂ ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು, ದುರ್ಮಾರ್ಗಿಗಳು ಎಡವಿ ಬೀಳುವರು ಎಂದು ಹೇಳುವ ವಚನವನ್ನು ನಾವು ಓದಿದ್ದೇವೆ. ನಾವು ಈಗ ದೇವರ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ನಾವು ಇತರರಿಗಿಂತ ಯೋಗ್ಯರು ಅಥವಾ ಹೆಚ್ಚು ಅರ್ಹರು ಎಂಬುದು ಇದಕ್ಕೆ ಕಾರಣವಲ್ಲ. ಅದೇಕೆಂದರೆ ದೇವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮ ಅಪರಾಧಗಳನ್ನು ಪರಿಹರಿಸಿದ್ದಾರೆ. ಆತನು ನಮ್ಮನ್ನು ಪಾಪಿಗಳ ಸ್ಥಾನದಿಂದ ತೆಗೆದು ನೀತಿವಂತರ ಭಾಗವಾಗುವಂತೆ ಬದಲಾಯಿಸಿದ್ದಾರೆ. ನೀವು ಇದನ್ನು ಮಾಡಿದರೆ ನಿಮ್ಮ ಹಿಂದಿನ ಪಾಪಗಳನ್ನು ನಾನು ನೆನಪಿಗೆ ತರುವುದಿಲ್ಲ ಮತ್ತು ನೀವು ದುಷ್ಟತನದ ಬಂಧನದಿಂದ ಮುಕ್ತರಾಗುತ್ತೀರಿ. ನೀವು ನೀತಿವಂತರ ಸ್ಥಾನದಲ್ಲಿಯೇ ಇರುತ್ತೀರಿ ಎಂದು ಹೇಳುತ್ತಾ ಅವರು ನಮಗೆ ಒಂದು ಅಮೂಲ್ಯವಾದ ವಾಗ್ದಾನವನ್ನು ನೀಡಿದರು. ಅದಕ್ಕಾಗಿಯೇ ದೇವರು ನಮಗೆ ತನ್ನ ಆಜ್ಞಾ ವಿಧಿಗಳನ್ನು ಮತ್ತು ಹೊಸ ಒಡಂಬಡಿಕೆಯ ನಿಯಮಗಳನ್ನು ಅನುಗ್ರಹಿಸಿದರು, ಅಲ್ಲವೇ? ಆದ್ದರಿಂದ ದೇವರ ಮಾರ್ಗಗಳು ರುಜುವಾದವುಗಳು ಎಂದು ಬರೆಯಲಾಗಿದೆ. ನೀತಿವಂತರು ಮಾತ್ರ ಆತನ ಮಾರ್ಗಗಳಲ್ಲಿ ನಡೆಯುವರು ಮತ್ತು ಪರಲೋಕ ರಾಜ್ಯವನ್ನು ಪ್ರವೇಶಿಸುವರು ಎಂಬುದನ್ನು ಇದು ಸೂಚಿಸುತ್ತದೆ. ನಾವು ಈ ಭೂಮಿಯ ಮೇಲೆ ಜೀವಿಸುತ್ತಿರುವಾಗ ನಮ್ಮ ಸುತ್ತಲೂ ಅನೇಕ ಪಾಪಗಳನ್ನು ಎದುರಿಸುತ್ತೇವೆ. ನಮ್ಮ ಜೀವನದುದ್ದಕ್ಕೂ ನಾವು ಲೋಕದ ಜನರ ದೃಷ್ಟಿಕೋನದಲ್ಲಿ ಉತ್ತಮ ವ್ಯಕ್ತಿಯಾಗಲು ಶ್ರಮಿಸುತ್ತೇವೆ. ದೇವರ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸುವುದರ ಮೇಲೆ ಗಮನ ಕೊಡುವ ಬದಲು ನಮ್ಮ ಸುತ್ತಲಿನವರ ಮಾನದಂಡಗಳ ಪ್ರಕಾರ ಹೋಲಬೇಕೆಂದು ಪ್ರಯತ್ನಿಸುತ್ತೇವೆ. ಆದರೆ ನಮ್ಮ ಜೀವನವನ್ನು ನಡೆಸುವ ಮಾನದಂಡಗಳು ದೇವರು ನಿಗದಿಪಡಿಸಿದಂತೆ ಇರಬೇಕು ಮತ್ತು ದೇವರ ಮೇಲೆ ಮಾತ್ರ ಅವಲಂಬಿತವಾಗಿರಬೇಕು. ನಾವು ದೇವರಿಂದ ಅಂಗೀಕರಿಸಲ್ಪಡಬೇಕು ಮತ್ತು ಸಮರ್ಥಿಸಲ್ಪಡಬೇಕು. ನಾವು ನೀತಿವಂತರೆಂದು ದೇವರಿಂದ ಅಂಗೀಕರಿಸಲ್ಪಡಬೇಕಲ್ಲವೇ? ಆದ್ದರಿಂದಲೇ ದೇವರು ಮತ್ತಾಯ ಅಧ್ಯಾಯ 7ರಲ್ಲಿ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂದು ಕಲಿಸಿದರು. ಯೆಶಾಯ ಅಧ್ಯಾಯ 51ರಿಂದ ಮುಂದುವರೆಸೋಣ. ಯೆಶಾಯ ಅಧ್ಯಾಯ 51 ವಚನ 7ರಲ್ಲಿ ಹೀಗೆ ಹೇಳಲಾಗಿದೆ: ಧರ್ಮವನ್ನರಿತು ನನ್ನ ಜನರೇ ಕಿವಿಗೊಡಿರಿ. ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು ಎಂದು ಹೇಳಲಾಗಿದೆ. ಯೆಶಾಯ ಅಧ್ಯಾಯ 51ರಲ್ಲಿ ಧರ್ಮವನ್ನರಿತ ಜನರಿದ್ದಾರೆ ಮತ್ತು ಅದನ್ನು ತಿಳಿಯದ ಜನರು ಕೂಡ ಇದ್ದಾರೆಂಬುದನ್ನು ನೋಡಬಹುದು. ಧರ್ಮವನ್ನರಿತ ಜನರ ಹೃದಯದಲ್ಲಿ ಏನಿರುತ್ತದೆ? ನನ್ನ ಅಂದರೆ ಯಾರ ಉಪದೇಶವನ್ನು? ದೇವರ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ. ಮನುಷ್ಯರ ದೂರಿಗೆ ಹೆದರಬೇಡಿರಿ, ಅವರ ದೂಷಣೆಗೆ ಅಂಜದಿರಿ. ನುಸಿಯು ಅವರನ್ನು ಬಟ್ಟೆಯಂತೆ ತಿಂದು ಹಾಕುವುದು, ಹುಳವು ಅವರನ್ನು ಉಣ್ಣೆಯಂತೆ ಮೆದ್ದು ಬಿಡುವುದು. ನನ್ನ ರಕ್ಷಣಾ ಧರ್ಮದ ಕಾರ್ಯವೋ ಶಾಶ್ವತವಾಗಿ ನಿಲ್ಲುವುದು, ನನ್ನ ವಿಮೋಚನಾ ಕ್ರಿಯೆಯು ತಲತಲಾಂತರಕ್ಕೂ ನೆಲೆಯಾಗಿರುವುದು.
ದೇವರ ನೀತಿಯನ್ನು ತಿಳಿದವರು ದೇವರ ಉಪದೇಶವನ್ನು ತಮ್ಮ ಹೃದಯದಲ್ಲಿಟ್ಟುಕೊಳ್ಳುವ ಜನರಾಗಿದ್ದಾರೆ. ದೇವರ ಆಜ್ಞಾವಿಧಿ ನಿಯಮಗಳನ್ನು ಸಂಪೂರ್ಣವಾಗಿ ಅನುಸರಿಸುವ ಜನರು ಇವರೇ ಎಂದು ಇದು ಖಚಿತವಾಗಿ ದೃಢಪಡಿಸುತ್ತದೆ, ಅಲ್ಲವೇ? ಅಂತಹ ಜನರು ಮಾತ್ರ ದೇವರ ಮಾರ್ಗಗಳಲ್ಲಿ ನಡೆಯಲು ಸಾಧ್ಯ ಎಂದು ಸತ್ಯವೇದದಲ್ಲಿ ಬರೆಯಲಾಗಿದೆ. ಇಂದಿನ ದಿನಗಳಲ್ಲಿ ದೇವರ ಆಜ್ಞಾವಿಧಿ ನಿಯಮಗಳನ್ನು ಪಾಲಿಸದಿರುವವರು ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂಬ ವಚನವನ್ನು ನೆರವೇರಿಸುತ್ತಿದ್ದಾರೆ. ಅವರು ಈ ಗುಂಪಿಗೆ ಸೇರುತ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳಿದರೆ, ದೇವರು ನೀತಿವಂತರಿಗೆ ಮತ್ತು ದುಷ್ಟರಿಗೆ ನ್ಯಾಯ ತೀರಿಸಲು ಬಂದಾಗ ಈ ಜನರು ನ್ಯಾಯ ತೀರ್ಪಿಗೆ ಒಳಗಾಗುತ್ತಾರೆ ಮತ್ತು ದುಷ್ಟರಿಗೆ ಸಿದ್ಧ ಮಾಡಿರುವ ಎಲ್ಲಾ ಶಿಕ್ಷೆಗೆ ಒಳಗಾಗುತ್ತಾರೆ. ಈ ಗುಂಪಿನಿಂದ ನಾವು ಬೇಗನೆ ಹೊರಗೆ ಬರಬೇಕು. ನಾವು ದುಷ್ಟರ ಮಾರ್ಗಗಳನ್ನು ಬಿಡಲು ದೇವರು ನಮಗೆ ವ್ಯತ್ಯಾಸವನ್ನು ಕೊಟ್ಟರು. ಅವರು ಜನರನ್ನು ಎರಡು ರೀತಿಯ ಗುಂಪುಗಳಾಗಿ ವಿಂಗಡಿಸಿದರು. ಒಂದು, ತಮ್ಮ ಹೃದಯದಲ್ಲಿ ದೇವರ ನಿಯಮವನ್ನು ಹೊಂದಿರುವ ಜನರು ಮತ್ತು ಇನ್ನೊಂದು, ಅದನ್ನು ಹೊಂದದಿರುವ ಜನರು. ದೇವರ ನಿಯಮಗಳನ್ನು ಹೊಂದಿರುವ ಜನರನ್ನು ದೇವರು ಧರ್ಮವನ್ನರಿತವರು ಎಂದು ಕರೆದರು, ಹಾಗೂ ದೇವರ ನಿಯಮಗಳನ್ನು ಹೊಂದಿರದ ಜನರನ್ನು ಧರ್ಮವನ್ನರಿಯದವರು ಎಂದು ಕರೆಯುತ್ತಾ ಅವರು ದುಷ್ಟರಲ್ಲಿ ಸೇರಿದವರು ಎಂದು ಸೂಚಿಸಿದರು. ಈ ವಿಷಯಗಳನ್ನು ಪರಿಶೀಲಿಸುತ್ತಾ ನಾವು ನಿಜವಾಗಿಯೂ ಎಷ್ಟು ಧನ್ಯರು ಎಂದು ನಾವು ಗ್ರಹಿಸಿಕೊಳ್ಳಬಹುದು. ನಮ್ಮ ತಂದೆ ತಾಯಿ ನಮಗೆ ಹೊಸ ಒಡಂಬಡಿಕೆಯ ಮಾರ್ಗಗಳನ್ನು ಮತ್ತು ಎಲ್ಲಾ ಸತ್ಯವನ್ನು ಕಲಿಸಿದ್ದಾರೆ. ಅವರು ದೇವರ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸಲು ನಮಗೆ ಅವಕಾಶ ನೀಡಿದ್ದಾರೆ. ನಾವು ಎಷ್ಟು ಸಂತೋಷವಾಗಿದ್ದೇವೆ ಎಂದು ಹೇಳಲೇಬೇಕಾಗಿದೆ. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ಯೇಸು ಹೇಳಿದ್ದಾರೆ. ನಾವು ಯಾವಾಗಲೂ ದೇವರ ನೀತಿಯಲ್ಲಿ ಜೀವಿಸುತ್ತಾ ದೇವರ ಮಾರ್ಗಗಳಲ್ಲಿ ನಡೆಯಬೇಕು. ಮೀಕನ ಪುಸ್ತಕ ಅಧ್ಯಾಯ 4 ವಚನ 1ಕ್ಕೆ ಹೋಗೋಣ. ಮೀಕ ಅಧ್ಯಾಯ 4 ವಚನ 1ರಲ್ಲಿ ಹೀಗೆ ಹೇಳಲಾಗಿದೆ: ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವವು. ಹೊರಟು ಬಂದ ಬಹುದೇಶಗಳವರು, ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂದು ಹೇಳಲಾದ ಈ ಲೋಕದಲ್ಲಿ ದೇವರು ಬಂದು ನಮಗೆ ತನ್ನ ನೀತಿಯ ಮಾರ್ಗವನ್ನು ಕಲಿಸಿದರು. ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು ಎಂದು ದೇವರು ಹೇಳಿದರಲ್ಲವೇ? ಅವರು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವರು ಎಂದು ಈ ವಚನದಲ್ಲಿ ಬರೆಯಲಾಗಿದೆ. ಈ ಲೋಕದಲ್ಲಿ ನೀತಿವಂತನು ಒಬ್ಬನಾದರೂ ಇಲ್ಲದಿದ್ದರೂ ದೇವರು ತಾನೇ ನಮಗೆ ತನ್ನ ಮಾರ್ಗಗಳನ್ನು ಕಲಿಸಲು ಬಂದರು. ದುಷ್ಟ ಮಾರ್ಗಗಳಿಂದ ನಮ್ಮನ್ನು ರಕ್ಷಿಸಿದರು ಮತ್ತು ನೀತಿಯ ಮಾರ್ಗಗಳಲ್ಲಿ ನಡೆಯುವಂತೆ ಮಾಡಿದರು. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ದೇವರು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಏಕೆ ಬೋಧನೆ ಮಾಡುವರು? ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಮೀಕ ಅಧ್ಯಾಯ 4ರಲ್ಲಿ ದೇವರ ವಾಕ್ಯವನ್ನು ನೋಡಿದಾಗ ದೇವರ ಮಾರ್ಗಗಳನ್ನು ಕಲಿತವರು ಮಾತ್ರ ನೀತಿಯ ಮಾರ್ಗಗಳಲ್ಲಿ ನಡೆಯಬಹುದು. ದುಷ್ಟರು ಅದನ್ನು ಸ್ವೀಕರಿಸಲು ಅಥವಾ ಅದನ್ನು ಅನುಸರಿಸಲು ಸಾಧ್ಯವಾಗದ ದುರದೃಷ್ಟಕರ ಸ್ಥಿತಿಗೆ ಬರುತ್ತಾರೆ. ಇದೆಲ್ಲ ಯಾವಾಗ ನಡೆಯುತ್ತದೆ? ಇದು ಕಡೆ ದಿನಗಳಲ್ಲಿ ನಡೆಯುತ್ತದೆ. ನಾವೆಲ್ಲರೂ ದೇವರ ದಾರಿಗಳಲ್ಲಿ ನಡೆಯುವಂತೆ ಅಂತ್ಯಕಾಲದಲ್ಲಿ ದೇವರು ನಮಗೆ ಅವರ ಮಾರ್ಗಗಳನ್ನು ಕಲಿಸುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಆತನ ದಾರಿಗಳಲ್ಲಿ ನಡೆಯುವವರು ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು ಎಂದು ಹೇಳುವ ಹೋಶೇಯ ಅಧ್ಯಾಯ 14ರಲ್ಲಿ ಉಲ್ಲೇಖಿಸಲಾಗಿರುವ ಜನರಲ್ಲವೇ? ದೇವರು ನಮಗೆ ನೀತಿವಂತರ ಕಡೆಯಲ್ಲಿ ನಿಲ್ಲುವಂತೆ ಅನುಮತಿಸಿ ನಾವು ಧರ್ಮವನ್ನರಿತ ಜನರು ಎಂದು ಸಹ ಹೇಳಿದರು. ಹಿಂದೆ ದೇವರು ನಮ್ಮನ್ನು ಪಾಪಿಗಳು ಮತ್ತು ದುಷ್ಟರು ಎಂದು ತಿಳಿದಿದ್ದರು. ಆದರೆ ದೇವರು ಈಗ ನಮ್ಮ ವಿಧಿಯನ್ನು ಬದಲಾಯಿಸಿದ್ದಾರೆ ಮತ್ತು ನಾವು ನೀತಿವಂತರ ಲೋಕದಲ್ಲಿ ಜೀವಿಸಲು ನಾವು ಸಂಪೂರ್ಣವಾಗಿ ಹೊಸದಾಗಿ ಹುಟ್ಟುವಂತೆ ಮಾಡಿದ್ದಾರೆ. ಆದ್ದರಿಂದ ದೇವರು ನಮಗೆ ಕಲಿಸಿದ ಮಾರ್ಗಗಳನ್ನು ನಾವು ಅನುಸರಿಸಿದರೆ ಮಾತ್ರ ಈ ಕಡೆ ದಿನಗಳಲ್ಲಿ ರಕ್ಷಣೆಯು ನಾವು ಖಚಿತವಾಗಿ ಸ್ವೀಕರಿಸುವ ವಾಗ್ದಾನವಾಗಿರುತ್ತದೆ, ಅಲ್ಲವೇ? ಇಬ್ರಿಯರಿಗೆ ಅಧ್ಯಾಯ 9ರಲ್ಲಿ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ 2ನೇ ಸಾರಿ ಕಾಣಿಸಿಕೊಳ್ಳುವನು ಎಂದು ಬರೆಯಲಾಗಿದೆ. ಮೀಕ ಅಧ್ಯಾಯ 4ರಲ್ಲಿರುವ ದೇವರ ವಾಕ್ಯಗಳು ಸಹ ಕಡೆ ದಿನಗಳಲ್ಲಿ ನೆರವೇರುತ್ತದೆ. ಅಂತ್ಯಕಾಲದಲ್ಲಿ
ತಂದೆಯವರು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವರು. ಯಾವ ಉದ್ದೇಶಕ್ಕಾಗಿ? ನಮ್ಮ ರಕ್ಷಣೆಗಾಗಿ ಬೋಧನೆ ಮಾಡುವರು. ನಮ್ಮ ರಕ್ಷಣೆಗಾಗಿ ನಾವು ಹಿಂದೆ ಇದ್ದಂತೆ ಪಾಪದ ಜೀವನವನ್ನು ಜೀವಿಸಲು ದೇವರು ನಮ್ಮನ್ನು ಬಿಟ್ಟು ಬಿಡಲಿಲ್ಲ. ದುಷ್ಟರು ಮತ್ತು ಪಾಪಿಗಳು ಎಂದು ಕರೆಯಲ್ಪಡುವುದರಿಂದ ಈಗ ನೀತಿವಂತರೆಂದು ಗುರುತಿಸಲ್ಪಡುವವರೆಗೆ ಬದಲಾಗುವಂತೆ ಅವರು ನಮಗೆ ಅನುಮತಿಸಿದರು. ಅವರು ನಮ್ಮನ್ನು ಸಂಪೂರ್ಣವಾಗಿ ದೇವರ ದಾರಿಗಳಲ್ಲಿ ನಡೆಯುವ ಜನರಾಗುವಂತೆ ಬದಲಾಯಿಸಿದರು. ಈ ವಿಷಯದ ಬಗ್ಗೆ ಪ್ರವಾದಿ ಯೆರೆಮೀಯನು ಅಧ್ಯಾಯ 31ರಲ್ಲಿ ಹೀಗೆ ಬರೆದಿದ್ದಾನೆ. ಯೆರೆಮೀಯ ಅಧ್ಯಾಯ 31 ವಚನ 31 ನೋಡೋಣ. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂಥದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೆರೆಹೊರೆಯವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ದೇವರು ಅವರ ಅಪರಾಧವನ್ನು ಏನು ಮಾಡುವರು? ನಾನು ಅವರ ಅಪರಾಧವನ್ನು ಕ್ಷಮಿಸುವೆನು ಎಂದು ದೇವರು ಹೇಳಿದರು. ಹಿಂದೆ ನಾವು ಪಾಪಿಗಳ ಸ್ಥಾನದಲ್ಲಿದ್ದು ದುಷ್ಟರು ಎಂದು ಕರೆಯಲ್ಪಟ್ಟೆವು. ಆದರೆ ಇಲ್ಲಿ ಹೀಗೆ ಹೇಳಿದ್ದಾರೆ, ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ದೇವರು ಯಾವ ಒಡಂಬಡಿಕೆಯ ಮೂಲಕ ಈ ವಾಗ್ದಾನವನ್ನು ಮಾಡಿದರು? ದೇವರು ತನ್ನ ನಿಯಮದಲ್ಲಿ ಈ ವಾಗ್ದಾನವನ್ನು ಮಾಡಿ ಅದನ್ನು ಹೊಸ ಒಡಂಬಡಿಕೆ ಎಂದು ಕರೆದರು. ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದರ ಮೂಲಕ ದೇವರು ನಮ್ಮನ್ನು ಇನ್ನು ಮುಂದೆ ಪಾಪಿಗಳೆಂದು ಪರಿಗಣಿಸದ ಸ್ಥಾನದಲ್ಲಿ ಇರಿಸುತ್ತಾರೆ ಎಂದರ್ಥ. ದೇವರು ಇದನ್ನು ಯಾವುದರ ಮೂಲಕ ಮಾಡುತ್ತಾರೆ? ಹೊಸ ಒಡಂಬಡಿಕೆ ಎಂಬ ದೇವರ ನಿಯಮದ ಮೂಲಕ ಅದನ್ನು ನೆರವೇರಿಸುವುದಾಗಿ ದೇವರು ಹೇಳಿದರು. ಈಗಿನ ದಿನಗಳಲ್ಲಿ ಸಮುದ್ರ ತೀರದ ಮರಳಿನಂತಿರುವ ಹಲವಾರು ಜನರು ಮತ್ತು ಸಭೆಗಳು ದೇವರನ್ನು ನಂಬುವುದಾಗಿ ಹೇಳಿಕೊಳ್ಳುತ್ತಾರೆ. ಆದರೆ ಅವರು ದೇವರ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸುತ್ತಿದ್ದಾರೆಯೇ? ಇಲ್ಲ, ಅವರು ಅನುಸರಿಸುತ್ತಿಲ್ಲ. ಅದೇಕೆ ನೀತಿವಂತರು ಮಾತ್ರ ದೇವರ ಮಾರ್ಗಗಳನ್ನು ಅನುಸರಿಸುವರು ಎಂದು ಹೇಳಲಾಗಿದೆ? ಅದೇಕೆಂದರೆ ಅವರು ಇನ್ನೂ ಆ ನೀತಿಯ ಮಟ್ಟವನ್ನು ತಲುಪಿಲ್ಲ. ಇದೇ ಕಾರಣವಾಗಿದೆ. ನ್ಯಾಯ ತೀರ್ಪಿನ ದಿನದಂದು ದೇವರು ನೀತಿವಂತರನ್ನು ಮತ್ತು ದುಷ್ಟರನ್ನು ಪ್ರತ್ಯೇಕಿಸುತ್ತಾರೆ. ಆ ದಿನದಲ್ಲಿ ಮೇಲೆ ಉಲ್ಲೇಖಿಸಲಾದ ಜನರೆಲ್ಲರೂ ದುಷ್ಟರ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಹೊಸ ಒಡಂಬಡಿಕೆಯು ದುಷ್ಟರ ಪಾಪಗಳನ್ನು ಕ್ಷಮಿಸಲು ಮತ್ತು ಅವರನ್ನು ನೀತಿವಂತರನ್ನಾಗಿ ಮಾಡಲು ದೇವರು ಮಾಡಿದ ವಾಗ್ದಾನವಲ್ಲವೇ? ದೇವರು ಅವರ ನಿಯಮಗಳನ್ನು ಯಾರ ಮನಸ್ಸಿನಲ್ಲಿಟ್ಟಿದ್ದಾರೆ? ಹೊಸ ಒಡಂಬಡಿಕೆಯ ನಿಯಮಗಳನ್ನು ದೇವರ ಜನರ ಮನಸ್ಸಿನಲ್ಲಿ ಬಿತ್ತಲು ದೇವರು ಅನುಮತಿಸಿದರು. ನಾವು ಸಬ್ಬತ್ ಅಥವಾ ಪಸ್ಕದ ಕುರಿತು ನಮ್ಮ ಸುತ್ತಲಿನ ಜನರಿಗೆ ಬೋಧಿಸುವಾಗ ಕೆಲವರು ಅದನ್ನು ತಕ್ಷಣವೇ ಸ್ವೀಕರಿಸಲು ಸಮರ್ಥರಾಗಿರುತ್ತಾರೆ. ಆದರೆ ಇನ್ನೂ ಕೆಲವರು 10 ವರ್ಷಗಳ ಕಾಲ ಅದರ ಬಗ್ಗೆ ಕೇಳಿದ ನಂತರವೂ ಅದನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ನ್ಯಾಯ ತೀರ್ಪಿನ ದಿನದಂದು ದೇವರು ನೀತಿವಂತರನ್ನು ಮತ್ತು ದುಷ್ಟರನ್ನು, ಕುರಿಗಳನ್ನು ಮತ್ತು ಆಡುಗಳನ್ನು ಪ್ರತ್ಯೇಕಿಸಿದಾಗ ಅವರು ದೇವರ ಶಿಕ್ಷೆಯಿಂದ ಮತ್ತು ತೀರ್ಪಿನಿಂದ ತಪ್ಪಿಸಿಕೊಳ್ಳಲಾಗದ ದುಷ್ಟರಂತೆ ನಿಲ್ಲುತ್ತಾರೆ. ಹಾಗಾದರೆ ದೇವರು ನಮಗೆ ಹೊಸ ಒಡಂಬಡಿಕೆಯ ಸತ್ಯವನ್ನು ಏಕೆ ಕಲಿಸಿ ಒತ್ತಿ ಹೇಳಿದರು? ಅಂತ್ಯಕಾಲದಲ್ಲಿ ಅವರು ಭೂಮಿಗೆ ಬಂದು ಆತನ ದಾರಿಗಳನ್ನು ನಮಗೆ ಕಲಿಸುವರು ಎಂದು ಹೇಳಲಾಗಿದೆ. ಆದರೆ ಅವರು ಹೊಸ ಒಡಂಬಡಿಕೆಯ ಆಜ್ಞಾವಿಧಿಗಳನ್ನು ಮಾನವ ಕುಲಕ್ಕೆ ಮತ್ತು ಚಿಯೋನಿನ ಎಲ್ಲ ಮಕ್ಕಳಿಗೆ ಏಕೆ ಪ್ರಕಟಿಸಿದರು? ಅವರು ಅದನ್ನು ಅನೇಕ ಬಾರಿ ಹೇಳಿದರು, ನಾವು ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಅವರು ಅದನ್ನು ಅರ್ಥ ಮಾಡಿಕೊಳ್ಳಲು ಏಕೆ ಸಾಧ್ಯವಿಲ್ಲ? ನಾವು ದೇವರ ವಾಕ್ಯಗಳನ್ನು ಸ್ವೀಕರಿಸಿದ್ದೇವೆ ಮತ್ತು ಅನುಸರಿಸುತ್ತಿದ್ದೇವೆ, ಆದರೆ ಲೋಕವು ಅವುಗಳನ್ನು ಅನುಸರಿಸಲು ಮತ್ತು ಆಚರಿಸಲು ಏಕೆ ಸಾಧ್ಯವಿಲ್ಲ? ಇದು ಕೊನೆಯ ದಿನದಲ್ಲಿ ದೇವರ ನ್ಯಾಯ ತೀರ್ಪಿಗೆ ಮಾನದಂಡವಾಗಿರುತ್ತದೆ. ಮತ್ತಾಯ ಅಧ್ಯಾಯ 7 ವಚನ 21ರಲ್ಲಿ ನಾವು ಇದನ್ನು ನೋಡಬಹುದು. ಸ್ವಾಮಿ, ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಹೇಳುವರು.
ಯೇಸು ಅವರಿಗೆ ಏನು ಹೇಳುವರು? ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ. 악을 행하는 자들아 내게서 다 물러가라. ನಿಮ್ಮನ್ನು ನೀತಿವಂತರನ್ನಾಗಿ ಮಾಡಲು ನಾನು ನಿಮಗೆ ಒಂದು ವಿಷಯವನ್ನು ವಾಗ್ದಾನ ಮಾಡಲಿಲ್ಲವೇ? ಇದಕ್ಕಾಗಿಯೇ ಹೊಸ ಒಡಂಬಡಿಕೆಯ ನಿಯಮಗಳನ್ನು ಪ್ರಕಟಿಸಿ ಅದನ್ನು ಅನುಸರಿಸಲು ಆಜ್ಞಾಪಿಸಿದನಲ್ಲವೇ? ಆದರೂ ನೀವು ನನ್ನ ಮಾತುಗಳನ್ನು ಕೇಳಲಿಲ್ಲ. ಬದಲಾಗಿ ನೀವು ನನ್ನ ಆಜ್ಞಾವಿಧಿ ನಿಯಮಗಳನ್ನು ನಿರ್ಲಕ್ಷಿಸಿ ಅವುಗಳನ್ನು ಹೀನೈಸಿದಿರಿ ಅಲ್ಲವೇ? ಈ ಕಾರಣದಿಂದಲೇ ನೀವು ದುಷ್ಟರ ಭಾಗವಾಗಿರುವವರೆಂದು ನಿರ್ಣಯಿಸಲ್ಪಟ್ಟಿರಿ. 수밖에 없지 않냐. ಸ್ವಾಮಿ, ಸ್ವಾಮಿ, ನಾವು ನಿನ್ನ ಹೆಸರಿನಲ್ಲಿ ಪಾಸ್ಟರ್ನ ಪಾತ್ರವನ್ನು ನಿರ್ವಹಿಸಲಿಲ್ಲವೇ? ದೆವ್ವಗಳನ್ನು ಬಿಡಿಸಲಿಲ್ಲವೇ? ಮತ್ತು ನಿಮ್ಮ ಹೆಸರಿನಲ್ಲಿ ಹಲವಾರು ಬಾರಿ ಅನೇಕ ಅದ್ಭುತಗಳನ್ನು ಮಾಡಲಿಲ್ಲವೇ ಎಂದು ಅವರು ಹೇಳುವರು. ನಾವು ಪರಲೋಕಕ್ಕೆ ಹೋಗಬಹುದೇ ಅಥವಾ ಇಲ್ಲವೇ ಎಂಬುದರ ಮೇಲೆ ಈ ವಿಷಯಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಯೇಸು ಹೇಳಿದರು. ಯೆಶಾಯ ಅಧ್ಯಾಯ 33ರಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದ ಕೆಲವು ವಚನಗಳ ಮೂಲಕ ಇದನ್ನು ಗಮನಿಸೋಣ. 우리의 ಯೆಶಾಯ ಅಧ್ಯಾಯ 33 ವಚನ 20. ನಮ್ಮ ಉತ್ಸವಗಳು ನಡೆಯುವ ಚಿಯೋನ್ ಪಟ್ಟಣವನ್ನು ದೃಷ್ಟಿಸಿರಿ. ಯೆರೂಸಲೇಮು ನೆಮ್ಮದಿಯ ನಿವಾಸವಾಗಿಯೂ ಗೂಟ ಕೀಳದ ಹಗ್ಗ ಹರಿಯದ ಒಂದೇ ಕಡೆ ಇರುವ ಗುಡಾರವಾಗಿಯೂ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ. 위험 중에 ಅಲ್ಲಿ ಯೆಹೋವನು ಘನ ಹೊಂದಿದವನಾಗಿ ಹುಟ್ಟುಗೋಲಿನ ದೋಣಿ ಹೋಗದ ಘನನಾವೆಯು ಸಂಚರಿಸದ 못할 넓은 ವಿಸ್ತೀರ್ಣ ನದಿನದಗಳಂತೆ ನಮ್ಮೊಂದಿಗಿರುವನು. ಯೆಹೋವನು ನಮ್ಮ ನ್ಯಾಯಾಧಿಪತಿ, ಯೆಹೋವನು ನಮ್ಮ ಧರ್ಮ ವಿಧಾಯಕ, ಯೆಹೋವನು ನಮ್ಮ ರಾಜ, ಆತನೇ ನಮ್ಮನ್ನು ರಕ್ಷಿಸುವನು. 신이 ನಿನ್ನ ಹಗ್ಗಗಳು ಸಡಲಿ ಸ್ತಂಭದ ಪಾದವನ್ನು ಸ್ಥಿರಪಡಿಸಿಕೊಳ್ಳಲಾರದೆ ಹೋದವು. ಪಟವನ್ನು ಮುದುರದಂತೆ ಹಿಡಿದಿರಲಿಕ್ಕೂ ಆಗಲಿಲ್ಲ. ಆಗ ದೊಡ್ಡ ಸೂರೆಯು ಕೊಳ್ಳೆಯಾಗಿ ಹಂಚುವುದಕ್ಕೆ ಆಸ್ಪದವಾಯಿತು. 하누리니 저는 자도 그 재물을 취할 것이며 그 거민은 ಚಿಯೋನಿನ ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು. ಅಲ್ಲಿಯ ಜನರ ಪಾಪವು ಪರಿಹಾರವಾಗುವುದು. ಇಲ್ಲಿ ಪಾಪಗಳು ಕ್ಷಮಿಸಲ್ಪಟ್ಟಿರುವ ದೇವರ ಜನರು ಎಲ್ಲಿ ಇರುತ್ತಾರೆ? ಅವರು ಚಿಯೋನಿನಲ್ಲಿ ಇರುತ್ತಾರೆ ಎಂದು ವಚನ ಹೇಳುತ್ತದೆ. ದೇವರ ಹಬ್ಬಗಳನ್ನು ಆಚರಿಸುವ ಸ್ಥಳವಾದ ಚಿಯೋನಿನಲ್ಲಿ ದೇವರು ನಮ್ಮೊಂದಿಗಿರುವರು. ಅಲ್ಲಿ ಅವರು ನಮ್ಮ ನ್ಯಾಯಾಧಿಪತಿ, ನಮಗೆ ಧರ್ಮ ವಿಧಾಯಕರಾಗಿರುವರು. 법을 세워주신 분이십니다. ಪ್ರಾಪಂಚಿಕ ಅರ್ಥದಲ್ಲಿಯೂ ಸಹ 정에도 ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗ ನ್ಯಾಯಾಧಿಪತಿ ಯಾವುದರ ಪ್ರಕಾರ ತೀರ್ಪು ನೀಡುತ್ತಾರೆ? ಅವರ ತೀರ್ಪಿಗೆ ಅವರ ದೇಶದ ಸಂವಿಧಾನವೇ ಮಾನದಂಡವಲ್ಲವೇ? ಇಲ್ಲಿ ದೇವರು ನಮ್ಮ ನ್ಯಾಯಾಧಿಪತಿಯಾಗಿದ್ದಾರೆ ಮತ್ತು ಅವರು ನಮಗೆ ನೀಡಿದ ನಿಯಮಗಳು ಇವೆ ಎಂದು ದೇವರು ಹೇಳಿದರು. ಹೊಸ ಒಡಂಬಡಿಕೆಯ ನಿಯಮಗಳು ಕೊನೆಯ ನ್ಯಾಯ ತೀರ್ಪಿಗೆ ಮಾನದಂಡವಾಗುತ್ತದೆ ಅಲ್ಲವೇ? ಈ ನಿಯಮದ ಮೂಲಕ ದೇವರು ನೀತಿವಂತರು ಮತ್ತು ದುಷ್ಟರ ನಡುವೆ ವ್ಯತ್ಯಾಸ ಮಾಡುತ್ತಾರೆ. ಈ ಕಾರಣದಿಂದಲೇ ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು ಎಂದು ಹೇಳಲಾಗಿದೆ. 오늘 ನೀವು ಮತ್ತು ನಾನು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಹಂಬಲಿಸುತ್ತೇವೆ. ನ್ಯಾಯ ತೀರ್ಪಿನ ದಿನ ಬರುತ್ತಿದೆ ಎಂದು ಈ ಲೋಕದಲ್ಲಿ ಹಲವಾರು ಜನರಿಗೆ ತಿಳಿದಿದೆ. ನ್ಯಾಯ ತೀರ್ಪಿನ ದಿನ ಬರುತ್ತಿದೆ ಮತ್ತು ಅವರ ಹೃದಯವು ಪರಲೋಕಕ್ಕಾಗಿ ಹಾತೊರೆಯುತ್ತಿದೆ ಎಂದು ಅವರಿಗೆ ತಿಳಿದಿದ್ದರೂ ಅವರು ನೀತಿವಂತರ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಅವರು ದುಷ್ಟರಾಗಿಯೇ ಉಳಿಯುತ್ತಾರೆ. ಕೊರೋನಾ ವೈರಸ್ ಸಾಂಕ್ರಾಮಿಕವು ಈಗ 1 ವರ್ಷದಿಂದ ಹರಡುತ್ತಿದೆ. ಈ ಪರಿಸ್ಥಿತಿಯ ಮೂಲಕ ಅನೇಕ ಜನರು, ಓಹ್, ದೇವರ ನ್ಯಾಯ ತೀರ್ಪಿನ ದಿನವು ಶೀಘ್ರದಲ್ಲೇ ಬರುತ್ತದಲ್ಲವೇ ಎಂದು ಯೋಚಿಸುತ್ತಾರೆ. ನ್ಯಾಯ ತೀರ್ಪಿನ ದಿನವು ಹತ್ತಿರದಲ್ಲಿದ್ದರೆ ಅವರನ್ನು ದುಷ್ಟರೆಂದು ಪರಿಗಣಿಸದಿರುವುದು ಅನಿವಾರ್ಯವಾಗಿದೆ. ಎಷ್ಟಾದರೂ ಅವರು ಇನ್ನೂ ದುಷ್ಟರ ಗುಂಪಿನಲ್ಲಿ ಉಳಿದಿರುತ್ತಾರೆ, ಏಕೆಂದರೆ ಅವರ ಕೃತ್ಯಗಳು ಇನ್ನೂ ದುಷ್ಟರ ಕಾರ್ಯಗಳಾಗಿರುತ್ತದೆ ಮತ್ತು ಅವರು ನಿರಂತರವಾಗಿ ಲೋಕದಿಂದ ಅಂಗೀಕಾರವನ್ನು ಪಡೆಯಲು ಪ್ರಯತ್ನಗಳನ್ನು ಮಾಡುತ್ತಾರೆ. ದೇವರ ದೃಷ್ಟಿಕೋನದಲ್ಲಿ ಅವರು ದೇವರ ಲೋಕದಲ್ಲಿ ಸೇರಲು ಮತ್ತು ನೀತಿವಂತರೊಂದಿಗೆ ದೇವರ ಅಂಗೀಕಾರವನ್ನು ಸ್ವೀಕರಿಸಲು ಯಾವುದೇ ಪ್ರಯತ್ನಗಳನ್ನು ಮಾಡುತ್ತಿಲ್ಲ. 이 노력은 하지를 않고 있다는 것입니다. 여러분, 그래서 ಸದಸ್ಯರೇ, 여호와는 어떤 ದೇವರ ಸ್ಥಾನವೇನು? 분이시냐 하면 우리의 ಆತನೇ ನಮ್ಮ ನ್ಯಾಯಾಧಿಪತಿ ಎಂದು ಬರೆಯಲಾಗಿದೆ. ಕೊನೆಯ ದಿನದಲ್ಲಿ ದೇವರು ದುಷ್ಟರ ಮತ್ತು ನೀತಿವಂತರ ನಡುವೆ ನ್ಯಾಯ ತೀರಿಸುವಾಗ ಯಾವುದನ್ನು ಅತಿ ಮುಖ್ಯ ಅಂಶವೆಂದು ಪರಿಗಣಿಸುತ್ತಾರೆ? ದೇವರು ತನ್ನ ವಾಕ್ಯದೊಂದಿಗೆ ಮಾಡಿದ ಹೊಸ ಒಡಂಬಡಿಕೆಯ ನಿಯಮದ ಮೂಲಕ ನ್ಯಾಯ ತೀರಿಸುತ್ತಾರಲ್ಲವೇ? ದೇವರು ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ದುಷ್ಟರನ್ನು ತಿರಸ್ಕರಿಸಿದ್ದನ್ನು ನಾವು ನೋಡಲಿಲ್ಲವೇ? 않았습니까? 그래서 ಆದ್ದರಿಂದಲೇ ದೇವರು ನಮಗೆ ಹೊಸ ಒಡಂಬಡಿಕೆಯ ಸೇವಕರಾಗಲು ಹೇಳಿದರು. ಹೊಸ ಒಡಂಬಡಿಕೆಯ ಸತ್ಯದ ಮಾರ್ಗದಲ್ಲಿ ನಡೆಯುವವರಿಗೆ ನೀಡಲಾಗುವ ಹಕ್ಕು ಏನಾಗಿದೆ?
하늘나라의 ದೇವರು ಸಿದ್ಧ ಮಾಡಿದ ನಿತ್ಯ ಆಶೀರ್ವಾದಗಳನ್ನು ಮತ್ತು ಮಹಿಮಾನ್ವಿತ ಪರಲೋಕ ರಾಜ್ಯವನ್ನು ಬಾಧ್ಯತೆಯಾಗಿ ಪಡೆದುಕೊಳ್ಳುವವರು 수 있는 ಹೊಸ ಒಡಂಬಡಿಕೆಯ ನಿಯಮಗಳಿಗೆ ವಿಧೇಯರಾಗಿ ಅವುಗಳನ್ನು ಪಾಲಿಸುತ್ತಾರೆ ಎಂದು ದೇವರು ಬಲವಾಗಿ ಒತ್ತಿ ಹೇಳಿದರು. 말씀 주고 계십니다. ಇಬ್ರಿಯರಿಗೆ ಅಧ್ಯಾಯ 9 ವಚನ 15 ನೋಡೋಣ. ಮತ್ತು ಈ ಕಾರಣದಿಂದ ಆತನು ಅಂದರೆ ಯೇಸುವನ್ನು ಸೂಚಿಸುತ್ತದೆ ಅಲ್ಲವೇ? ಮತ್ತು ಈ ಕಾರಣದಿಂದ ಆತನು ಅಂದರೆ ಯೇಸು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ದುಷ್ಟರ ಲೋಕದಿಂದ ಹೊರಬಂದವರಿಗೆ ಹೊಸ ಒಡಂಬಡಿಕೆಯ ಆಜ್ಞಾವಿಧಿ ನಿಯಮಗಳಿಗೆ ವಿಧೇಯರಾಗಿ ಪಾಲಿಸಿದ ಎಲ್ಲರಿಗೂ ದೇವರು ನಿತ್ಯ ಬಾಧ್ಯತೆಯನ್ನು ವಾಗ್ದಾನ ಮಾಡಿದ್ದಾರೆ. 율례와 규례와 법도를 준행하고 지킴으로 말미암아서 ಇನ್ನೊಂದು ರೀತಿಯಲ್ಲಿ ಹೇಳಿದರೆ ಇದರ ಮೂಲಕ 영원한 ದೇವರು ನಮಗೆ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಗೌರವ ಮತ್ತು ಮಹಿಮೆಯನ್ನು ನೀಡಿದ್ದಾರೆ. 하나님께서 허락하셨다는 말씀이 되겠습니다. 영원한 ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಎಂದು ಬರೆಯಲಾಗಿದೆ. 기회에게도 하나님께서는 ಆದ್ದರಿಂದ ಹೊಸ ಒಡಂಬಡಿಕೆಯ ಸುವಾರ್ತೆಯನ್ನು ಸಾರುವುದು ಲೋಕದ ಅತ್ಯಂತ ಅರ್ಥಪೂರ್ಣ ಮತ್ತು ಆಶೀರ್ವಾದದ ಕೆಲಸವಾಗಿದೆ ಎಂದು ದೇವರು ನಮಗೆ ತಿಳಿಸಿದರು. 이라고 하지 않았습니까? 2 ಕೊರಿಂಥದವರಿಗೆ ಅಧ್ಯಾಯ 3 ವಚನ 6 ನೋಡೋಣ. ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಲಿಖಿತ ರೂಪವಾದದ್ದಾಗಿರದೆ ದೇವರಾತ್ಮ ಸಂಬಂಧವಾದದ್ದು ಆಗಿದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ, ದೇವರಾತ್ಮ ಸಂಬಂಧವಾದದ್ದು ಜೀವವನ್ನುಂಟು ಮಾಡುತ್ತದೆ. ನಾವು ಹೊಸ ಒಡಂಬಡಿಕೆಯ ಸೇವಕರಾದಾಗ ದೇವರು ಸಂತೋಷ ಪಡುತ್ತಾರೆ. ಸಮಾರ್ಯ ಮತ್ತು ಭೂಮಿಯ ಕಟ್ಟಕಡೆಯವರೆಗೂ ಬೋಧಿಸಲು ದೇವರು ನಮಗೆ ಹೇಳಿದರು. ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನ್ಯಾಯ ತೀರ್ಪಿನ ದಿನದಂದು ನೀತಿವಂತರ ಗುಂಪು ಇರುತ್ತದೆ ಮತ್ತು ಇನ್ನೊಂದು ದುಷ್ಟರ ಗುಂಪು ಇರುತ್ತದೆ. ಆದರೆ ಲೋಕದ ಎಲ್ಲಾ ಜನರು ಈಗ ದುಷ್ಟರ ಗುಂಪಿಗೆ ಸೇರಿದವರಾಗಿರುವುದರಿಂದ ಅವರು ನೀತಿವಂತರ ಗುಂಪಿಗೆ ಹೋಗಿ ಸೇರುವಂತೆ ಅವರಿಗೆ ಕಲಿಸಲು ದೇವರು ನಮಗೆ ಹೇಳಿದರು. ಆದ್ದರಿಂದಲೇ ದೇವರು ನಮಗೆ ಬೋಧಿಸಲು ಹೇಳಿದರಲ್ಲವೇ, ನೀವು ದುಷ್ಟರಾಗಿಯೇ ಉಳಿದರೆ ನೀವು ನಾಶವಾಗುತ್ತೀರಿ ಮತ್ತು ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದಯವಿಟ್ಟು ಹೊಸ ಒಡಂಬಡಿಕೆಯ ಪಸ್ಕದ ಮೂಲಕ ನೀತಿಯ ಮಾರ್ಗಕ್ಕೆ ಹಿಂತಿರುಗಿ. ಅದನ್ನು ಮಾಡುವ ಮೂಲಕ ದೇವರು ನಮಗೆ ವಾಗ್ದಾನ ಮಾಡಿದ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಿ. ದಯವಿಟ್ಟು ಪರಲೋಕದ ಬಾಧ್ಯತೆಯ ವಾಗ್ದಾನವನ್ನು ಸ್ವೀಕರಿಸಿ ಎಂದು ನಾವು ಹೇಳಬೇಕು. ನಾವು ಬೋಧಿಸುವಾಗ ಇದನ್ನೇ ಮಾಡುತ್ತೇವೆ. ಒಂಟಿಯಾಗಿ ಬಿಟ್ಟರೆ ಈ ಲೋಕದಲ್ಲಿರುವ ಪ್ರತಿಯೊಬ್ಬರು ಮರಣಕ್ಕೆ ಗುರಿಯಾಗುವರು ಎಂಬ ಕಾರಣಕ್ಕಾಗಿ ಯೇಸು ತಾನು ಭೂಮಿಗೆ ಏನು ಮಾಡಲು ಬಂದರೆಂದು ಹೇಳಿದರು? ನಾನು ಬೋಧಿಸಲು ಬಂದಿದ್ದೇನೆ ಎಂದು ಅವರು ಹೇಳಿದರು. 2 ಪೇತ್ರನು ಅಧ್ಯಾಯ 3 ವಚನ 13ಕ್ಕೆ ಹೋಗೋಣ. ಹೀಗೆ ಬರೆಯಲಾಗಿದೆ, ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನಾಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ನಮಗೆ ನೀಡಿದ ಈ ವಾಕ್ಯಗಳ ಸಂದರ್ಭವೇನು? ವಚನ 10ಕ್ಕೆ ಹೋಗೋಣ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಕರ್ತನ ದಿನವು ನ್ಯಾಯ ತೀರ್ಪಿನ ದಿನವನ್ನು ಸೂಚಿಸುತ್ತದೆ ಅಲ್ಲವೇ? ಇದು ದುಷ್ಟರಿಗೆ ಶಿಕ್ಷೆಯ ದಿನ ಮತ್ತು ನೀತಿವಂತರಿಗೆ ರಕ್ಷಣೆಯ ದಿನ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. 땅과 그 중에 ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನಾಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ಇದು ದೇವರು ನಮಗಾಗಿ ಮಾತ್ರ ತೆರೆದಿರುವ ಶಾಶ್ವತ ಲೋಕವಾಗಿದೆ. ಇದು ದೇವರ ಕೃಪೆಯಿಂದ ತುಂಬಿರುವ ಲೋಕ. ಅಲ್ಲಿ ಕಣ್ಣೀರು, ದುಃಖ ಅಥವಾ ನೋವು ಇರುವುದಿಲ್ಲ. ಅಲ್ಲಿ ಪ್ರತಿದಿನ ಶಾಂತಿ ಮತ್ತು ಸಂತೋಷವು ಹೊಸದಾಗಿ ಸೃಷ್ಟಿಸಲ್ಪಡುತ್ತದೆ. ನಾವು ಪರಲೋಕ ರಾಜ್ಯವನ್ನು ಪ್ರವೇಶಿಸಿದಾಗ ದೇವರು ಶೀಘ್ರದಲ್ಲೇ ನಮಗೆ ಈ ರೀತಿಯ ಜೀವನವನ್ನು ವಿಶಾಲವಾಗಿ ತೆರೆಯುತ್ತಾರೆ. ಹಾಗಾದರೆ ಇಂದು ಹೊಸ ಒಡಂಬಡಿಕೆಯ ಸತ್ಯವನ್ನು ಅನುಸರಿಸುತ್ತಿರುವ ನಾವು
ಹೊಸ ಒಡಂಬಡಿಕೆಯ ಸತ್ಯದಲ್ಲಿ ಜೀವಿಸುತ್ತಿದ್ದೇವೆ ಎಂಬ ಸಂಗತಿಯಿಂದ ನಾವು ನಿಜವಾಗಿಯೂ ಎಷ್ಟು ಧನ್ಯರು. ಆದರೆ ಪ್ರಪಂಚದ ಎಲ್ಲಾ ಜನರ ನಡುವೆ ಕೆಲವರು ಮಾತ್ರ ಆ ದಾರಿಯನ್ನು ಹುಡುಕುತ್ತಾರೆ ಎಂದು ಬರೆಯಲಾಗಿದೆ. ಆದ್ದರಿಂದ ಈ ಮಾರ್ಗವನ್ನು ಇಕ್ಕಟ್ಟಾದ ಮಾರ್ಗವೆಂದು ಪರಿಗಣಿಸಬಹುದು. ಇದು ಇಕ್ಕಟ್ಟಾದ ಬಾಗಿಲು. ಇದು ಇಕ್ಕಟ್ಟಾಗಿದ್ದರೂ ಲೋಕದ ಎಲ್ಲರಿಗೂ ಒಮ್ಮೆಯಾದರೂ ಇದರ ಬಗ್ಗೆ ಹೇಳಬೇಕು. ನಾವು ಅವರಿಗೆ ಬೋಧಿಸಬೇಕು. ಅವರು ಕೇಳಿದರೂ ಕೇಳದೆ ಹೋದರೂ ಅವರಿಗೆ ತಿಳಿಸಬೇಕು. ನಮಗೆ ಜೀವ ನೀಡುವ ಸುವಾರ್ತೆ ನಮ್ಮಲ್ಲಿದೆ. ಎಲ್ಲಾ ದುಷ್ಟತನದಿಂದ ದೂರ ಇರೋಣ ಮತ್ತು ನೀತಿವಂತರ ಜೀವನಕ್ಕೆ ಹಿಂತಿರುಗೋಣ. ನಾವೆಲ್ಲರೂ ರಕ್ಷಣೆಯನ್ನು ಮತ್ತು ದೇವರು ನಮಗಾಗಿ ಸಿದ್ಧ ಮಾಡಿರುವ ನಿತ್ಯ ಪರಲೋಕ ರಾಜ್ಯವನ್ನು ಸೇರೋಣ ಎಂದು ಹೇಳಿ ನಾವು ಅವರಿಗೆ ದೇವರ ಮಾರ್ಗಗಳನ್ನು ಪರಿಚಯಿಸೋಣ. ಮತ್ತೊಮ್ಮೆ ಈ ಸತ್ಯದ ಕಡೆಗೆ ನಮ್ಮನ್ನು ಮುನ್ನಡೆಸಿ ನಮಗೆ ಅಂತಹ ಅದ್ಭುತವಾದ ಆಶೀರ್ವಾದಗಳನ್ನು ನೀಡಿದ ನಮ್ಮ ಎಲೋಹಿಂ ದೇವರಾದ ತಂದೆ ದೇವರು ಮತ್ತು ತಾಯಿ ದೇವರಿಗೆ ನಾನು ಕೃತಜ್ಞತೆ, ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸುತ್ತೇನೆ. ಕೊರೋನಾ ವೈರಸ್ ಕಾರಣದಿಂದಾಗಿ ಹೊರಗಿನ ಪರಿಸ್ಥಿತಿಗಳು ಕತ್ತಲೆಯಾಗಿದ್ದರು ಮತ್ತು ಖಿನ್ನತೆಗೆ ಒಳಗಾಗಿದ್ದರೂ ಸಹ ಈ ಸುವಾರ್ತೆಯನ್ನು ಸಮಾರ್ಯ ಮತ್ತು ಭೂಮಿಯ ಕಟ್ಟಕಡೆಗೂ ನಮ್ಮ ನೆರೆಹೊರೆಯವರು, ಕುಟುಂಬಗಳು, ಸಂಬಂಧಿಕರು ಮತ್ತು ನಮ್ಮ ಪರಿಚಯಸ್ಥರಿಗೂ ತಲುಪಿಸಲು ನಾವು ಸಂತೋಷದ ಹೆಜ್ಜೆ ಹಾಕೋಣ. ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. 감사합니다. ಧನ್ಯವಾದಗಳು.